ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡ್ತಾ ಇದ್ದಂತಹ ಜಾಲವೊಂದನ್ನ ಪೊಲೀಸರು ಭೇದಿಸಿದ್ದಾರೆ. ದೇಶದಲ್ಲೇ ಮೊದಲ ಇಂತಹ ಪ್ರಕರಣ ಬೆಳಗಾವಿಯ ಪೊಲೀಸರು ಭೇದಿಸಿರ್ತಕ್ಕಂಥದ್ದು. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣಕಾಸಿನ ವಂಚನೆಯನ್ನ ಮಾಡ್ತಾ ಇದ್ರು ಅಮೆರಿಕದ ಪ್ರಜೆಗಳಿಗೆ. 33 ಮಂದಿ ಅರೆಸ್ಟ್ ಆಗಿದ್ದಾರೆ. 33 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅನೇಕ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೈಬರ್ ವಂಚನೆಯ ಕುರಿತಾಗಿ ಬೆಳಗಾವಿಯ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಮೆರಿಕದ ಜನರಿಗೆ ವಂಚನೆ ಮಾಡಿ ಈ ರೀತಿ ತಗಲಕೊಂಡಿದ್ದು, ಅಂದ್ರೆ ಈ ರೀತಿ ಪೊಲೀಸರು ಹಿಡಿದಿರುವಂತಹ ಒಂದು ಪ್ರಕರಣ ಇದು. ಇನ್ನು ದೇಶದಲ್ಲೂ ಕೂಡ ಡೆಫಿನೆಟ್ಲಿ ಸಾಕಷ್ಟು ಜನರಿಗೆ ಇವರು ವಂಚನೆಯನ್ನ ಮಾಡಿರ್ತಾರೆ. ಬೆಳಗಾವಿಯಲ್ಲೇ ಕೂತು ಸಿಕ್ಕವರಿಗೆ ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣಕಾಸಿನ ವಂಚನೆ ಮಾಡ್ತಾ ಇದ್ದಂತಹ ಒಂದು ತಂಡ. ಸದ್ಯಕ್ಕೆ 33 ಜನರ ತಂಡ. ನೋಡೋದಕ್ಕೆ ಮೇಲ್ನೋಟಕ್ಕೆ ಇದು ಕಾಲ್ ಸೆಂಟರ್, ಆದ್ರೆ ಮಾಡ್ತಾ ಇದ್ದದ್ದು ಹಣಕಾಸಿನ ವಂಚನೆ. ಅದರಲ್ಲೂ ಅಮೆರಿಕದ ನಿವಾಸಿಗಳಿಗೆ ಹಣಕಾಸಿನ ವಂಚನೆ ಮಾಡ್ತಾ ಇದ್ದಂತಹ ಒಂದು ತಂಡ ಇದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಏನಿದು ಪ್ರಕರಣ? ಪೊಲೀಸರು ಯಾವ ರೀತಿಯಲ್ಲಿ ಇದರ ಜಾಲವನ್ನ ಭೇದಿಸಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಂತಾರಾಷ್ಟ್ರೀಯ ವಂಚನೆಯನ್ನ ಮಾಡ್ತಿರುವಂತಹ ಪ್ರಕರಣವನ್ನ ಬೆಳಗಾವಿಯ ಪೊಲೀಸರು ಭೇದಿಸಿರುವಂತದ್ದು. ಪ್ರಮುಖವಾಗಿ ಅಮೆರಿಕನ್ ಮಾತ್ರ ಅಂದ್ರೆ ಡಾಲರ್ಗೆ ಕನ್ನ ಹಾಕಿದಂತ ಆರೋಪಿಗಳು ಸುಮಾರು 33 ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಬೆಳಗಾವಿಯಲ್ಲಿ ಕುರಿತು ಇವರು ಅಮೆರಿಕದ ಜನರಿಗೆ ವಂಚನೆಯನ್ನ ಮಾಡಿದ್ರು. ಡಿಜಿಟಲ್ ಅರೆಸ್ಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ವಂಚನೆ ಮಾಡ್ತಿದ್ದಂತ ಪ್ರಕರಣವನ್ನ ಈಗ ಬೆಳಗಾವಿಯ ಪೊಲೀಸರು ಈಗ ಭೇದಿಸಿರುವಂತದ್ದು. ಪ್ರಮುಖವಾಗಿ ಇದು ದೇಶದ ಇತಿಹಾಸದಲ್ಲಿ ದೊಡ್ಡ ಪ್ರಕರಣ ಅನ್ನೋ ಒಂದು ಮಾಹಿತಿ ಸದ್ಯ ಕೂಡ ಇರುವಂತದ್ದು. 33 ಆರೋಪಿಗಳನ್ನ ಬಂಧಿಸುವಂತ ಪೊಲೀಸರು ಈಗ 37 ಹೈಟೆಕ್ ಜೊತೆಗೆ 37 ಮೊಬೈಲ್ ಅನ್ನ ಕೂಡ ಈಗ ಜಪ್ತಿಯನ್ನ ಮಾಡಿರುವಂತದ್ದು. ಇವರು ಪ್ರಮುಖವಾಗಿ ಬೆಳಗಾವಿಯ ಅಜಂ ನಗರದಲ್ಲಿ ಕುಮಾರ್ ಹಾಲ್ನಲ್ಲಿ ನಕಲಿ ಕಾಲ್ ಸೆಂಟರ್ ಅನ್ನ ತೆರಿತೀವಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಅನುಮತಿಯನ್ನ ಕೂಡ ಪಡೆದುಕೊಂಡಿದ್ರು. ಅನುಮತಿಯನ್ನ ಪಡೆದುಕೊಂಡಂತ ಮಾಲೀಕ ಕೂಡ ಹಣದಾಸಿಗೆ ಈ ಒಂದು ಅನುಮತಿಯನ್ನ ಕೊಟ್ಟಿದ್ದ ಅನ್ನೋ ಒಂದು ಮಾಹಿತಿ ಸದ್ಯ ಕೂಡ ಇರುವಂತದ್ದು. ಪ್ರಮುಖವಾಗಿ ಈ ವಂಚನೆಯನ್ನ ಮಾಡಿರುವಂತಹ ಆರೋಪಿಗಳೆಲ್ಲವೂ ಕೂಡ ಉತ್ತರ ಭಾರತರು, ಅದರಲ್ಲಿ ಅಸ್ಸಾಂ ಇರ್ಬೋದು, ಗುಜರಾತ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ಜೊತೆಗೆ ನಾಗಾಲ್ಯಾಂಡ್ ಸೇರಿದಂತೆ ಒಟ್ಟು 32 ಜನರನ್ನ ಕೂಡ ಈಗ ಬಂಧಿಸಿ ಓರ್ವ ನೇಪಾಳ ದೇಶದ ಪ್ರಜೆಯನ್ನ ಅಂದ್ರೆ ಒಟ್ಟಾರೆ 33 ಜನರನ್ನ ಕೂಡ ಈಗ ಬಂಧನ ಮಾಡಿರುವಂತದ್ದು. ಪ್ರಮುಖ ಇವರು ನಕಲಿ ಕಾಲ್ ಸೆಂಟರ್ ನ ತೆರೀತಾರೆ. ಒಬ್ಬೊಬ್ಬ ಉದ್ಯೋಗಕ್ಕೂ ಕೂಡ ಒಬ್ಬ ದಿನಕ್ಕೆ ಕನಿಷ್ಠ ಏನೇ ಇಲ್ಲ ಅಂದ್ರೂ ಸುಮಾರು 100 ಜನರಿಗೆ ಕರೆ ಮಾಡಿ ಅವರಿಗೆ ವಂಚನೆ ಮಾಡಿರುವಂತಹ ಪ್ರಕರಣ ಕೂಡ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಇವರು ಡಾರ್ಕ್ ವೆಬ್ ನಲ್ಲಿ ಅಮೆರಿಕ ಪ್ರಜೆಗಳ ನಂಬರ್ ಗಳನ್ನ ತೆಗೆದು ಅವರಿಗೆ ಗಿಫ್ಟ್ ಕಾರ್ಡ್ ಬಂದಿದೆ, ಇದನ್ನ ನೀವು ಪಡಿಬೇಕು, ಪಡೆದೇ ಇದ್ರೆ ಇದು ಇಷ್ಟು ಹಣವನ್ನ ತುಂಬಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಮೆಸೇಜ್ ಅನ್ನ ಕೂಡ ಕಳಿಸ್ತಾ ಇದ್ರು. ಆ ಒಂದು ಆನ್ಲೈನ್ ಮೆಸೇಜ್ ಅನ್ನ ಒಪ್ಪಿದಂತ ಅವರು OTP ಅನ್ನ ಕಳಿಸಿದಂತ ಸಂದರ್ಭದಲ್ಲಿ ಅವರನ್ನ ಇಲ್ಲಿ ವಂಚನೆಯನ್ನ ಕೂಡ ಮಾಡಿರುವಂತದ್ದು. ಇದಷ್ಟೇ ಅಲ್ಲ, ಜೊತೆಗೆ ಅಮೆರಿಕದ ಫೆಡರಲ್ ಟ್ರೇಡ್ ಕಮಿಷನ್ ಅಧಿಕಾರಿ ಅಂತ ಹೇಳಿಕೊಂಡು ಕೂಡ ಇವರು ಸಾಕಷ್ಟು ವಂಚನೆಯನ್ನ ಮಾಡಿರುವಂತದ್ದು. ಈ ಎಲ್ಲ ಆರೋಪಿಗಳು ಕೂಡ ಪ್ರಮುಖವಾಗಿ ಅಮೆರಿಕ ನಾಗರಿಕರನ್ನಷ್ಟೇ ಇಲ್ಲಿ ಟಾರ್ಗೆಟ್ ಮಾಡಿ ಅಂದ್ರೆ ಡಾಲರ್ಗೆ ಕನ್ನ ಹಾಕಿ ಸದ್ಯ ವಂಚನೆಯನ್ನ ಮಾಡ್ತಿರುವಂತದ್ದು. ಇವರ ಜೊತೆಗೆ ಅಲ್ಲಿಯೂ ಒಂದು ಕೂಡ ತಂಡ ಇವರ ಜೊತೆ ಕೈ ಜೋಡಿಸಿದೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಹಾಗಾಗಿ ಅಮೆರಿಕ ಪೊಲೀಸರನ್ನ ಕೂಡ ಅಲ್ಲಿ ಸಂಪರ್ಕಿಸಿ ಹೆಚ್ಚಿನ ತನಿಖೆಯನ್ನ ಮಾಡೋದಕ್ಕೆ ಬೆಳಗಾವಿಯ ಪೊಲೀಸರು ಕೂಡ ಈಗ ಮುಂದಾಗಿರುವಂತದ್ದು. ಪೊಲೀಸ್ ಇತಿಹಾಸದಲ್ಲಿ ಇದೊಂದು ದೊಡ್ಡ ಪ್ರಕರಣವಾಗಿದೆ. ಅಮೆರಿಕದ ನಾಗರಿಕರನ್ನ ಮಾತ್ರ ಇವರು ಗುರಿಯಾಗಿಸಿ ಕಾರ್ಯಾಚರಣೆ ಮಾಡಿದ್ದು ಸದ್ಯ ಈಗ ಗೊತ್ತಾಗಿರುವಂತದ್ದು. ಮತ್ತು ಸುಮಾರು 60 ವರ್ಷ ಮೇಲ್ಪಟ್ಟ ಅಮೆರಿಕನ್ನರನ್ನ ಇವರು ಟಾರ್ಗೆಟ್ ಮಾಡಿದ್ರು. ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಸದ್ಯ ಹೆಚ್ಚಿನ ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಬೆಳಗಾವಿಯಲ್ಲಿ ಕೂತು ಅಮೆರಿಕದ ನಿವಾಸಿಗಳಿಗೆ ವಂಚನೆ ಮಾಡ್ತಾ ಇದ್ದಂತಹ ಜಾಲವೊಂದನ್ನ ಪೊಲೀಸರು ಭೇದಿಸಿದ್ದಾರೆ. ದೇಶದಲ್ಲೇ ಮೊದಲ ಇಂತಹ ಪ್ರಕರಣ ಬೆಳಗಾವಿಯ ಪೊಲೀಸರು ಭೇದಿಸಿರ್ತಕ್ಕಂಥದ್ದು. ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣಕಾಸಿನ ವಂಚನೆಯನ್ನ ಮಾಡ್ತಾ ಇದ್ರು ಅಮೆರಿಕದ ಪ್ರಜೆಗಳಿಗೆ.
33 ಮಂದಿ ಅರೆಸ್ಟ್ ಆಗಿದ್ದಾರೆ. 33 ಲ್ಯಾಪ್ಟಾಪ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅನೇಕ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸೈಬರ್ ವಂಚನೆಯ ಕುರಿತಾಗಿ ಬೆಳಗಾವಿಯ ಕಮಿಷನರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಮೆರಿಕದ ಜನರಿಗೆ ವಂಚನೆ ಮಾಡಿ ಈ ರೀತಿ ತಗ್ಲಾಕೊಂಡಿದ್ದು, ಅಂದ್ರೆ ಈ ರೀತಿ ಪೊಲೀಸರು ಹಿಡಿದಿರುವಂತಹ ಒಂದು ಪ್ರಕರಣ ಇದು. ಇನ್ನು ದೇಶದಲ್ಲೂ ಕೂಡ ಡೆಫಿನೆಟ್ಲಿ ಸಾಕಷ್ಟು ಜನರಿಗೆ ಇವರು ವಂಚನೆಯನ್ನ ಮಾಡಿರ್ತಾರೆ. ಬೆಳಗಾವಿಯಲ್ಲೇ ಕೂತು ಸಿಕ್ಕ ಅವರಿಗೆ ಕಾಲ್ ಸೆಂಟರ್ ಅಂತ ಕರೆ ಮಾಡಿ ಹಣಕಾಸಿನ ವಂಚನೆ ಮಾಡ್ತಾ ಇದ್ದಂತಹ ಒಂದು ತಂಡ. ಸದ್ಯಕ್ಕೆ 33 ಜನರ ತಂಡ. ನೋಡೋದಕ್ಕೆ ಮೇಲ್ನೋಟಕ್ಕೆ ಇದು ಕಾಲ್ ಸೆಂಟರ್, ಆದ್ರೆ ಮಾಡ್ತಾ ಇದ್ದದ್ದು ಹಣಕಾಸಿನ ವಂಚನೆ. ಅದರಲ್ಲೂ ಅಮೆರಿಕದ ನಿವಾಸಿಗಳಿಗೆ ಹಣಕಾಸಿನ ವಂಚನೆ ಮಾಡ್ತಾ ಇದ್ದಂತಹ ಒಂದು ತಂಡ ಇದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಏನಿದು ಪ್ರಕರಣ? ಪೊಲೀಸರು ಯಾವ ರೀತಿಯಲ್ಲಿ ಇದರ ಜಾಲವನ್ನ ಭೇದಿಸಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಂತಾರಾಷ್ಟ್ರೀಯ ವಂಚನೆಯನ್ನ ಮಾಡ್ತಿರುವಂತಹ ಪ್ರಕರಣವನ್ನ ಬೆಳಗಾವಿಯ ಪೊಲೀಸರು ಭೇದಿಸಿರುವುದು. ಪ್ರಮುಖವಾಗಿ ಅಮೆರಿಕನ್ ಮಾತ್ರ, ಅಂದ್ರೆ ಡಾಲರ್ಗೆ ಕನ್ನ ಹಾಕಿದಂತ ಆರೋಪಿಗಳು ಸುಮಾರು 33 ಜನರನ್ನ ಈಗಾಗಲೇ ಪೊಲೀಸರು ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಬೆಳಗಾವಿಯಲ್ಲಿ ಕುಳಿತು ಇವರು ಅಮೆರಿಕದ ಜನರಿಗೆ ವಂಚನೆಯನ್ನ ಮಾಡಿದ್ರು. ಡಿಜಿಟಲ್ ಅರೆಸ್ಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ವಂಚನೆ ಮಾಡ್ತಿದ್ದಂತ ಪ್ರಕರಣವನ್ನ ಈಗ ಬೆಳಗಾವಿಯ ಪೊಲೀಸರು ಈಗ ಭೇದಿಸಿರುವಂತದ್ದು. ಪ್ರಮುಖವಾಗಿ ಇದು ದೇಶದ ಇತಿಹಾಸದಲ್ಲಿ ದೊಡ್ಡ ಪ್ರಕರಣ ಅನ್ನೋ ಒಂದು ಮಾಹಿತಿ ಸದ್ಯ ಕೂಡ ಇರುವಂತದ್ದು. 33 ಆರೋಪಿಗಳನ್ನ ಬಂಧಿಸುವಂತ ಪೊಲೀಸರು ಈಗ 30 ಹೈಟೆಕ್ ಜೊತೆಗೆ 30 ಮೊಬೈಲ್ ಅನ್ನ ಕೂಡ ಈಗ ಜಪ್ತಿಯನ್ನ ಮಾಡಿರುವಂತದ್ದು. ಇವರು ಪ್ರಮುಖವಾಗಿ ಬೆಳಗಾವಿಯ ಅಜಂ ನಗರದಲ್ಲಿ ಕುಮಾರ ಹಾಲ್ನಲ್ಲಿ ನಕಲಿ ಕಾಲ್ ಸೆಂಟರ್ ಅನ್ನ ತೆರಿತೀವಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಅನುಮತಿಯನ್ನ ಕೂಡ ಪಡೆದುಕೊಂಡಿದ್ರು. ಅನುಮತಿಯನ್ನ ಪಡೆದುಕೊಂಡಂತ ಮಾಲೀಕ ಕೂಡ ಹಣದಾಸೆಗೆ ಈ ಒಂದು ಅನುಮತಿಯನ್ನ ಕೊಟ್ಟಿದ್ದ ಅನ್ನೋ ಒಂದು ಮಾಹಿತಿ ಸದ್ಯ ಕೂಡ ಇರುವಂತದ್ದು. ಪ್ರಮುಖವಾಗಿ ಈ ವಂಚನೆಯನ್ನ ಮಾಡಿರುವಂತಹ ಆರೋಪಿಗಳೆಲ್ಲವೂ ಕೂಡ ಉತ್ತರ ಭಾರತಗಳು, ಅದರಲ್ಲಿ ಅಸ್ಸಾಂ ಇರ್ಬೋದು, ಗುಜರಾತ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ಜೊತೆಗೆ ನಾಗಾಲ್ಯಾಂಡ್ ಸೇರಿದ್ದು ಒಟ್ಟು 32 ಜನರನ್ನ ಕೂಡ ಈಗ ಬಂಧಿಸಿ ಓರ್ವ ನೇಪಾಳ ದೇಶದ ಪ್ರಜೆಯನ್ನ, ಅಂದ್ರೆ ಒಟ್ಟಾರೆ 33 ಜನರನ್ನ ಕೂಡ ಈಗ ಬಂಧನ ಮಾಡಿರುವಂತದ್ದು. ಪ್ರಮುಖ ಇವರು ನಕಲಿ ಕಾಲ್ ಸೆಂಟರ್ ನ ತೆರೀತಾರೆ. ಒಬ್ಬೊಬ್ಬ ಉದ್ಯೋಗಕ್ಕೂ ಕೂಡ ಒಬ್ಬ ದಿನಕ್ಕೆ ಕನಿಷ್ಠ ಏನೇ ಇಲ್ಲ ಅಂದ್ರೂ ಸುಮಾರು 100 ಜನರಿಗೆ ಕರೆ ಮಾಡಿ ಅವರಿಗೆ ವಂಚನೆ ಮಾಡಿರುವಂತಹ ಪ್ರಕರಣ ಕೂಡ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಇವರು ಡಾರ್ಕ್ ವೆಬ್ ನಲ್ಲಿ ಅಮೆರಿಕ ಪ್ರಜೆಗಳ ನಂಬರ್ ಗಳನ್ನ ತೆಗೆದು ಅವರಿಗೆ ಗಿಫ್ಟ್ ಕಾರ್ಡ್ ಬಂದಿದೆ, ಇದನ್ನ ನೀವು ಪಡೆಯಬೇಕು, ಪಡೆದೇ ಇದ್ರೆ ಇದು ಇಷ್ಟು ಹಣವನ್ನ ತುಂಬಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಮೆಸೇಜ್ ಅನ್ನ ಕೂಡ ಕಳಿಸ್ತಾ ಇದ್ರು. ಆ ಒಂದು ಆನ್ಲೈನ್ ಮೆಸೇಜ್ ಅನ್ನ ಒಪ್ಪಿದಂತ ಅವರು OTP ಅನ್ನ ಕಳಿಸಿದಂತ ಸಂದರ್ಭದಲ್ಲಿ ಅವರನ್ನ ಇಲ್ಲಿ ವಂಚನೆಯನ್ನ ಕೂಡ ಮಾಡಿರುವಂತದ್ದು. ಇದಷ್ಟೇ ಅಲ್ಲ, ಜೊತೆಗೆ ಅಮೆರಿಕದ ಫೆಡರಲ್ ಟ್ರೇಡ್ ಕಮಿಷನ್ ಅಧಿಕಾರಿ ಅಂತ ಹೇಳಿಕೊಂಡು ಕೂಡ ಇವರು ಸಾಕಷ್ಟು ವಂಚನೆಯನ್ನ ಮಾಡಿರುವಂತದ್ದು. ಈ ಎಲ್ಲ ಆರೋಪಿಗಳು ಕೂಡ ಪ್ರಮುಖವಾಗಿ ಅಮೆರಿಕ ನಾಗರಿಕರನ್ನಷ್ಟೇ ಇಲ್ಲಿ ಟಾರ್ಗೆಟ್ ಮಾಡಿ, ಅಂದ್ರೆ ಡಾಲರ್ಗೆ ಕನ್ನ ಹಾಕಿ ಸದ್ಯ ವಂಚನೆಯನ್ನ ಮಾಡ್ತಿರುವಂತದ್ದು. ಇವರ ಜೊತೆಗೆ ಅಲ್ಲಿ ಒಂದು ಕೂಡ ತಂಡ ಇವರ ಜೊತೆ ಕೈ ಜೋಡಿಸಿದೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಹಾಗಾಗಿ ಅಮೆರಿಕ ಪೊಲೀಸರನ್ನ ಕೂಡ ಅಲ್ಲಿ ಸಂಪರ್ಕಿಸಿ ಹೆಚ್ಚಿನ ತನಿಖೆಯನ್ನ ಮಾಡೋದಕ್ಕೆ ಬೆಳಗಾವಿಯ ಪೊಲೀಸರು ಕೂಡ ಈಗ ಮುಂದಾಗಿರುವಂತದ್ದು. ಪೊಲೀಸ್ ಇತಿಹಾಸದಲ್ಲಿ ಇದೊಂದು ದೊಡ್ಡ ಪ್ರಕರಣವಾಗಿದೆ. ಅಮೆರಿಕದ ನಾಗರಿಕರನ್ನ ಮಾತ್ರ ಇವರು ಗುರಿಯಾಗಿಸಿ ಕಾರ್ಯಾಚರಣೆ ಮಾಡಿದ್ದು ಸದ್ಯ ಈಗ ಗೊತ್ತಾಗಿರುವಂತದ್ದು. ಮತ್ತು ಸುಮಾರು 60 ವರ್ಷ ಮೇಲ್ಪಟ್ಟ ಅಮೆರಿಕನ್ನರನ್ನ ಇವರು ಟಾರ್ಗೆಟ್ ಮಾಡಿದ್ರು. ಹಾಗಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಸದ್ಯ ಹೆಚ್ಚಿನ ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ.